ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 1 ತಿಂಗಳಾಯಿತು. ರಣಭೀಕರ ಯುದ್ಧದ ಪರಿಣಾಮ ಈಗ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಇತ್ತ ತೈಲ ಹೊತ್ತ ಹಡಗುಗಳ ಆಗಮನಕ್ಕಾಗಿ ಕಾಯ್ತಾ ಇದೆ ಭಾರತ. ಪರ್ಷಿಯನ್ ಕೊಲ್ಲಿಯಲ್ಲಿ ಉಳಿದಿರುವಂತಹ ಭಾರತೀಯ ಧ್ವಜದ ಹಡಗುಗಳು 540 ಭಾರತೀಯ ನಾವಿಕರೊಂದಿಗೆ 20 ಭಾರತೀಯ ಧ್ವಜದ ಹಡಗುಗಳು. ಕೇಂದ್ರ ಸರ್ಕಾರದಿಂದ ಹಡಗುಗಳ ಮೇಲೆ ನಿಗಾ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಯಾವುದೇ ಅಪಘಾತ ಅಥವಾ ದಾಳಿ ವರದಿಯಾಗಿಲ್ಲ. ಎಲ್ಲಾ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಸರ್ಕಾರ ಈಗ ಸ್ಪಷ್ಟನೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮ ಟೋಟಲ್ ಎಲ್ಲಾ ನಿಗಾ ಇಟ್ಟಿದೆ. ಈಗ ರಣಭೀಕರ ಯುದ್ಧದ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇತ್ತ ತೈಲ ಹೊತ್ತಿರುವಂತಹ ಹಡಗುಗಳ ಆಗಮನಕ್ಕೆ ಭಾರತ ಕಾಯ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪೆಟ್ರೋಲ್ ಡೀಸೆಲ್ಗೆಲ್ಲ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾಗಿ ತೈಲ ಹೊತ್ತಿರುವಂತಹ ಹಡಗುಗಳಿಗೋಸ್ಕರ ಭಾರತ ಕಾಯ್ತಾ ಇದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತೀಯ ಧ್ವಜದ ಹಡಗುಗಳು ಅಲ್ಲೇ ಉಳ್ಕೊಂಡಿದೆ. 540 ಭಾರತೀಯ ನಾವಿಕರ ಜೊತೆ 20 ಭಾರತೀಯ ಧ್ವಜದ ಹಡಗುಗಳು ಅಲ್ಲೇ ಇರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಹಡಗುಗಳ ಮೇಲೆ ನಿಗಾ ಇಡಬೇಕು ಇಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತಹ ಹಡಗುಗಳ ಮೇಲೆ ಯಾವುದೇ ದಾಳಿ ಆಗೋದು ಅಥವಾ ಮತ್ತೊಂದು ಸಮಸ್ಯೆ ಆಗಬಾರ್ದಲ್ಲ. ಹಾಗಾಗಿ ಎಲ್ಲ ಮೇಲ್ವಿಚಾರಣೆ ಕೂಡ ಮಾಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಸದ್ಯ ಯಾವುದೇ ಅಪಘಾತದ ವರದಿ ಕೂಡ ಆಗಿಲ್ಲ. ಎಲ್ಲಾ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ, ಏನೂ ಸಮಸ್ಯೆ ಆಗಿಲ್ಲ.